ಹಾಯ್, ನೀವು ನೋಡ್ತಾ ಇದ್ದೀರಾ ಲೋಕಲ್ ಎಜೆ. ನಾನು ಎಜೆ. ನಾನಿವತ್ತು ಕರ್ನಾಟಕದ ಜೀವನದಿಯಾದಂತಹ ಕಾವೇರಿಯ ಉಗಮ ಸ್ಥಳವಾದ ತಲಕಾವೇರಿಯನ್ನು ನೋಡೋದಕ್ಕೆ ಹೋಗ್ತಾ ಇದ್ದೇನೆ. ತಲಕಾವೇರಿ ಬೆಂಗಳೂರಿಂದ 311 ಕಿಲೋಮೀಟರ್ ಹಾಗೂ ಮಡಿಕೇರಿಯಿಂದ 45 ಕಿಲೋಮೀಟರ್ ದೂರದಲ್ಲಿದೆ. ಮಡಿಕೇರಿಯಿಂದ ತಲಕಾವೇರಿಗೆ ಹೋಗುವ ದಾರಿ ತುಂಬ ಅದ್ಭುತವಾಗಿದೆ. ತಲಕಾವೇರಿಯನ್ನು ನೋಡಲು ಸೆಪ್ಟೆಂಬರ್, ಅಕ್ಟೋಬರ್ ಹಾಗೂ ನವೆಂಬರ್ ಒಳ್ಳೆಯ ಸಮಯ. ಆದರೆ ತಲಕಾವೇರಿಗೆ ಹೋಗುವಾಗ ರೈನ್ ಕೋಟ್ ತೊಗೊಂಡೋಗೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಇಲ್ಲಿ ಸದಾಕಾಲ ಮಳೆ ಹನಿತಾ ಇರುತ್ತೆ. ನಮಸ್ತೆ, ನಾವಿವಾಗ ತಲಕಾವೇರಿ ಜಾಗವನ್ನು ಬಂದು ತಲುಪಿದ್ದೀವಿ. ಇಷ್ಟೊತ್ತು ನೀವೇನೇನು ವಿಡಿಯೋದಲ್ಲಿ ನೋಡಿದ್ರೋ ಅದೆಲ್ಲ ತಲಕಾವೇರಿಗೆ ತಲುಪುವಂಥ ಜಾಗ, ಮಡಿಕೇರಿಯಿಂದ ಆ ಜಾಗ. ಈಗ ನಾವು ತಲಕಾವೇರಿ ತಲುಪಿದ್ದೀವಿ. ಇಲ್ಲಿ ತುಂಬ ಮುಂದೆನೇ ಒಂದು ಗೇಟ್ ಥರ ಸಿಸ್ಟಮ್ ಮಾಡಿ ಆ ಸಿಸ್ಟಮಲ್ಲಿಂದ ಮುಂದಕ್ಕೆ ವಾಕಬಲ್ ಮಾತ್ರ ಮಾಡಬೇಕು. ಯಾಕಂದರೆ ಇಲ್ಲಿ ಸ್ವಲ್ಪ ಗುಡ್ಡ ಥರ ಎಲ್ಲ ಕುಸಿದಾಗಿದೆ, ನೋಡ್ಬೋದು. ಮಳೆ ಬಂದು ಎಲ್ಲ ಕುಸಿದಿದೆ, ಹಾಗಾಗಿ ಆ ಸಿಸ್ಟಮನ್ನು ಮಾಡಿದ್ದಾರೆ. ಇಲ್ಲಂತೂ ದೊಡ್ಡ ಪ್ರಪಾತನೇ ಇದೆ. ಇಲ್ಲೆಲ್ಲ ಕಡ್ಡಿ ಉಣಿದ್ದಾರೆ ಮುಂದಕ್ಕೆ ಹೋಗಬಾರ್ದು ಅಂತ, ಯಾಕಂದರೆ ಮಣ್ಣೆಲ್ಲ ಇನ್ನೂ ಸವಕಲು ಹಾಗೇ ಇದೆ. ಕುಸಿಯುವ ಎಲ್ಲ ಚಾನ್ಸಸ್ ಇದೆ. ಕೆಳಗೆ ನೀರು ಬೀಳೋ ಶಬ್ದ, ಜರಿ ಶಬ್ದ ಕೇಳಿಸ್ತಾ ಇದೆ. ಪೂಜಾ ವಿಧಾನಗಳಿದ್ದಾವೆ. ಕಾಣಿಕೆ ಹುಂಡಿ ಏನು ಕಾವೇರಿ ಉದ್ಭವ ಆಗುತ್ತೆ, ಇಡೀ ಕರ್ನಾಟಕ ಅದಕ್ಕೋಸ್ಕರ ಕಾಯ್ತಾ ಇರುತ್ತೆ. ಆ ಸ್ಥಳಕ್ಕೆ ನಾವು ಬಂದಿದ್ದೀವಿ. ಕಾವೇರಿ ಉದ್ಭವವನ್ನು ನೋಡಲಿಕ್ಕೋಸ್ಕರ ಎಲ್ಲ TV ಚಾನಲ್ಗಳಲ್ಲಿ ನೇರ ಪ್ರಸಾರ, ಅತ್ಯಂತ ಭಕ್ತಾದಿಗಳು ತುಂಬಿರುವಂಥ ಜಾಗ ಇದು. ಆ ಸ್ಥಳಕ್ಕೆ ಬಂದಿದ್ದೀವಿ. ಇದೇ ಜಾಗ ನನ್ನ ಹಿಂದೆ ಇದೆ ನೋಡಿ, ಅಲ್ಲಿ ಕಾವೇರಿ ಉದ್ಭವ ಆಗುತ್ತೆ, ಅಲ್ಲಿ ಪೂಜೆ ನಡೀತಾ ಇದೆ. ಅನಾದಿ ಕಾಲದಿಂದಲೂ ಕರ್ನಾಟಕದ ಸಿರಿದೇವಿ, ತಮಿಳುನಾಡಿನ ಭಾಗ್ಯಲಕ್ಷ್ಮಿ, ಕೊಡಗಿನ ಕುಲದೇವತೆಯಾದ ಮಾತೆ ತಲಕಾವೇರಿಯ ಬ್ರಹ್ಮಕುಡಿಕೆಯಲ್ಲಿ ಸೂರ್ಯನು ತುಲಾರಾಶಿಗೆ ಪ್ರವೇಶಿಸುವ ಸಂಕ್ರಾಂತಿಯ ಶುಭ ಮುಹೂರ್ತದಲ್ಲಿ ತೀರ್ಥರೂಪಿಣಿಯಾಗಿ ಹರಿದು ಎಲ್ಲರಿಗೂ ದರ್ಶನ ನೀಡುತ್ತಾಳೆ. ತಲಕಾವೇರಿಯಲ್ಲಿ ಹುಟ್ಟುವ ಕಾವೇರಿ ಭಾಗಮಂಡಲ, ಬಲಮುರಿ, ಗುಹ್ಯ, ಕಣಿವೆ ಮೂಲಕ ಕೊಡಗಿನಿಂದ ಹೊರಹರಿದು ಬಳಿಕ ಕರ್ನಾಟಕದಲ್ಲಿ ಸುಮಾರು 381 ಕಿಲೋಮೀಟರ್ ಹರಿದು ಆನಂತರ ತಮಿಳುನಾಡು, ಪಾಂಡಿಚೇರಿ ಮೂಲಕ 802 ಕಿಲೋಮೀಟರ್ ಕ್ರಮಿಸಿ ಕಾವೇರಿ ಪಟ್ಟಣಂನಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುವುದರೊಂದಿಗೆ ಲಕ್ಷಾಂತರ ಮಂದಿಯ ಪಾಲಿಗೆ ಅನ್ನದಾತೆಯಾಗಿದ್ದಾಳೆ. ಪೂಜೆಗೆ ಹೋಗಿ ತೊಗೊಂಡಿದ್ವಿ. ಅಲ್ಲಿ ವೀಡಿಯೋ ಫೋಟೋಗ್ರಫಿ ಮಾಡಬಾರ್ದು ಅನ್ನೋದು ಮಾಡ್ತಾ ಇಲ್ಲ. ಮೇಲೆ ಹೋಗೋಣ. ಇಲ್ಲಿರುವ ಅಶ್ವತ್ಥ ವೃಕ್ಷವು ಹಿಂದೆ ಅಗಸ್ತ್ಯ ಮುನಿಗಳು ತಪಸ್ಸನ್ನಾಚರಿಸಿದ ಅಶ್ವತ್ಥ ವೃಕ್ಷದ ಕುಡಿ ಎಂದು ನಂಬಲಾಗಿದೆ. ಇದರ ಮೇಲಿನ ಹಂತದಲ್ಲಿ ಶ್ರೀ ಅಗಸ್ತೇಶ್ವರ ಹಾಗೂ ಗಣಪತಿ ದೇವಾಲಯಗಳಿವೆ. ಸ್ಥಳೀಯ ಪುರಾಣಗಳಿಂದ ಅಗಸ್ತ್ಯ ಮುನಿಗಳು ಇಲ್ಲಿ ಮರಳಿನಿಂದ ಲಿಂಗವನ್ನು ನಿರ್ಮಿಸಿ ಪೂಜಿಸಿದರೆಂದು ತಿಳಿಯಲಾಗಿದೆ. ಇದೇ ನಿಜವಾದ ಏನು ಕಾವೇರಿ ಉದ್ಭವ ಆಗುವಂಥ ಜಾಗ ಅದು.
ಈಗ ಸ್ವಲ್ಪ ನಿಧಾನವಾಗಿ ಏನು ಮೋಡಗಳು ಸರಿತಾ ಇದ್ದಾವೆ, ಸ್ವಲ್ಪ ಕಾಣಿಸ್ತಾ ಇದೆ, ಎಲ್ಲ ಜಾಗ ಕಾಣಲಿಕ್ಕೆ ಶುರುವಾಗಿದೆ. ಓಕೆ, ಈಗ ಮಳೆ ಬರ್ತಾಯಿತ್ತು, ಅದಕ್ಕೆ ಹೋಟೆಲ್ ತಲಕಾವೇರಿಗೆ ಊಟಕ್ಕೆ ಹೋಗ್ತಾಯಿದ್ದೀವಿ. ನೋಡ್ಬೋದು ಇಲ್ಲೇ ಪಕ್ಕದಲ್ಲಿದೆ, ಗಾಡಿನಲ್ಲೆಲ್ಲೋ ನಿಲ್ಲಿಸಿದ್ದೀವಿ. ಹೊಟ್ಟೆ ಹಸಿತಿದೆ, ಅಷ್ಟರಲ್ಲಿ ಮಳೆನೂ ಕಡಿಮೆ ಆಗ್ಬೋದು. ಆಗಲಿಲ್ಲ ಅಂದರೆ ಅಲ್ಲಿಂದನೇ ರೈನ್ ಕೋಟ್ ಹಾಕ್ಕೊಂಡು ಸಂಚಾರವನ್ನು ಮುಂದುವರಿಸ್ತೀವಿ. ನಾವಿಲ್ಲಿ ಎಷ್ಟು ಜಾಗ ನೋಡ್ತಾ ಇಲ್ಲ ಅನ್ನೋದಕ್ಕಿಂತ ಎಷ್ಟು ಚೆನ್ನಾಗಿ ಅದನ್ನು ಎಂಜಾಯ್ ಮಾಡ್ತಾಯಿದ್ದೀವಿ ಅನ್ನೋದು ಇಟ್ಸ್ ವೆರಿ ಮೋರ್ ಇಂಪಾರ್ಟೆಂಟು. ಈಗ ನಾವು ಭಾಗಮಂಡಲ ಟೆಂಪಲ್ ಹತ್ರ ಬಂದಿದ್ದೀವಿ. ಈಗ ನೋಡಿ ಟೆಂಪಲ್ ತೋರಿಸ್ತೀನಿ. ಟೆಂಪಲ್ ಇದೆ, ಇದು ಪಾರ್ಕಿಂಗ್ ಸ್ಥಳ. ಇಲ್ಲಿ ಈ ಕಡೆಗೆ ಪಾರ್ಕಿಂಗ್ ಜಾಗ, ನಮ್ಮ ವಾಹನ ನಿಲ್ಲಿಸಿದ್ದೀವಿ. ದೇವಸ್ಥಾನದೊಳಗೆ ಇದು ಭಾಗಮಂಡಲೇಶ್ವರ ಸ್ವಾಮಿ ಬೋರ್ಡ್ ಕೂಡ ಹಾಕ್ತಾನೆ ಇದ್ದಾರೆ. ಇಲ್ಲಿ ಪ್ರಧಾನ ದೇವರು ಈಶ್ವರ, ಭಗಂಡೇಶ್ವರ ದೇವರ ಹೆಸರು. ಭಗಂಡ ಮುನಿಗಳು ಈಶ್ವರನನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು, ಆದ್ದರಿಂದ ಈಶ್ವರನಿ ಭಗಂಡೇಶ್ವರ. ಆ ಋಷಿಗಳು ತಪಸ್ಸು ಮಾಡಿದಂಥ ಸ್ಥಳ ಇದು, ಆದ್ದರಿಂದ ಭಾಗಮಂಡಲ ಅಂತ ಈ ಊರಿನ ಹೆಸರು. ಎದುರುಗಡೆ ತ್ರಿವೇಣಿ ಸಂಗಮ, ಕಾವೇರಿ, ಕನ್ನಿಕಾ, ಸುಜ್ಯೋತಿ. ಕಾವೇರಿ ಕನ್ನಿಕಾ ಎರಡು ನದಿ ಕಾಣ್ತದೆ. ಸುಜ್ಯೋತಿಯೊಳಗೆ ಅಲ್ಲೇ ಹುಟ್ಟಿಯಲ್ಲಿ ಸೇರುವಂಥ ಸುಜ್ಯೋತಿ ನದಿ ಆಗಿದ್ದು ಹಳೆಯ ಕಾಲದ ದೇವಸ್ಥಾನ. ಋಷಿ ಮುನಿಗಳೇ ಪ್ರತಿಷ್ಠಾಪನೆ ಮಾಡಿರುವಂಥ ದೇವರ ಸನ್ನಿಧಿ, ಹಾಗೆ ವಿಶೇಷವಾದ ಶಕ್ತಿ ಸಾನ್ನಿಧ್ಯಗಳು ಇರುವಂಥದ್ದು. ಮಡಿಕೇರಿ ಕೋಟೆಯ ಅಂಗಳದಲ್ಲಿರುವ ಗೋತಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಿರುವ ಸೇಂಟ್ ಮಾರ್ಕ್ಸ್ ಚರ್ಚ್ಗೆ ಗ್ಲಾಸಿನ ಕಿಟಕಿಗಳಿವೆ. ಈ ರಚನೆಯನ್ನು 2 ಬಾರಿ ಮರುನಿರ್ಮಾಣ ಮಾಡಲಾಗಿದೆ. 1933ರಲ್ಲಿ ಗೋಪುರ ಗಡಿಯಾರ ಮತ್ತು ಕಮಿಷನರ್ ಕಾರನ್ನು ನಿಲ್ಲಿಸುವುದಕ್ಕೆ ಪೋರ್ಟಿಕೋವನ್ನು ನಿರ್ಮಾಣ ಮಾಡಲಾಗಿದೆ. 2 ಮಹಡಿ ಇರುವ ಈ ಕೋಣೆಯು 110 ಅಡಿ ದೊಡ್ಡದಾಗಿದೆ. ಇಂದು ಇದು ಭಾರತ ಸರ್ಕಾರದ ಪ್ರಾಚ್ಯ ವಸ್ತು ಇಲಾಖೆಯ ಅಡಿಯಲ್ಲಿ ಮ್ಯೂಸಿಯಂ ಆಗಿದೆ. ಈ ಕೋಣೆಯು ಕೆಲವು ಐತಿಹಾಸಿಕ ಕಲಾಕೃತಿಗಳಿಗೆ ಮತ್ತು ಒಂದು ಭಾಗವು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪಗೆ ಮೀಸಲಿಡಲಾಗಿದೆ. ಮಡಿಕೇರಿ ಕೋಟೆಯು ಮೂಲದಲ್ಲಿ ಮಣ್ಣಿನಿಂದ ಮಾಡಲ್ಪಟ್ಟಿದ್ದು, ಇದನ್ನು ಸುಮಾರು 17ನೇ ಶತಮಾನದ ಮಧ್ಯಭಾಗದಲ್ಲಿ ಮುದ್ದುರಾಜನಿಂದ ನಿರ್ಮಿಸಲ್ಪಟ್ಟಿತು. ನಂತರ 1834ರಲ್ಲಿ ಕೋಟೆಯು ಬ್ರಿಟಿಷರ ವಶವಾಯಿತು. ಈ ಪ್ರದೇಶದಲ್ಲಿ ರಾಜ ವಿಜಯರಾಜೇಂದ್ರರ ಕೆತ್ತನೆಗಳನ್ನು ಹೊಂದಿದೆ. ರಾಜ ವೀರರಾಜರಿಂದ ಕೊಲ್ಲಲ್ಪಟ್ಟ 2 ಆನೆಗಳ ನಿಜಗಾತ್ರದ ಕಲ್ಲಿನ ಪ್ರತಿಮೆಗಳೂ ಇವೆ. ಈ ಕೋಟೆಯು ಶೌರ್ಯದ ಕಥೆಯನ್ನು ಹೇಳುತ್ತದೆ. ಟೂ ಟಿಕೆಟ್. ಈಗ ನಾವಿಬ್ಬರು ಬಂದಿದ್ದೀವಿ ನೋಡಿ. ಟಿಕೆಟ್ ಇದು ಒಬ್ಬರಿಗೆ 10 ರೂಪೀಸ್ ಎಂಟ್ರಿಗೆ. ಕೊಡಗಿನ ಪ್ರವಾಸಿ ತಾಣಗಳ ಪೈಕಿ ಮಡಿಕೇರಿಯಲ್ಲಿರುವ ರಾಜಾ ಸೀಟ್ ಪ್ರಮುಖ ಸಂದರ್ಶನ ತಾಣವಾಗಿದೆ. ಹಾಗಾಗಿ ಕೊಡಗು ಎಂದಾಕ್ಷಣ ಪ್ರವಾಸಿಗರ ಮನದಲ್ಲಿ ರಾಜಾ ಸೀಟಿನ ಚಿತ್ರ ಮೂಡುತ್ತದೆ. ಮುಂಜಾನೆ ಸಂಜೆ ಮಾತ್ರವಲ್ಲ, ಮಟಮಟ ಮಧ್ಯಾಹ್ನದಲ್ಲೂ ಇಲ್ಲಿ ತಂಗಾಳಿ ಬೀಸುತ್ತಿರುತ್ತದೆ. ಮಡಿಕೇರಿ ನಗರದ ಅಂಚಿನಲ್ಲಿ ನಿರ್ಮಾಣವಾಗಿರುವ ಈ ಉದ್ಯಾನದಿಂದ ಇಣುಕಿ ನೋಡಿದರೆ
ಒಂದೆಡೆ ಮೈ ಜುಮ್ಮೆನಿಸುವ ಕಂದಕ ಕಂಡರೆ ಮತ್ತೊಂದೆಡೆ ಪ್ರಕೃತಿಯ ವಿಹಂಗಮ ನೋಟ ಮನವನ್ನು ಪುಳಕಗೊಳಿಸುತ್ತದೆ. ಈ ಸಮಯದಲ್ಲಿ ಮೋಡಗಳೇ ತುಂಬಿರುವ ಕಾರಣ ನಮಗೆ ಪ್ರಕೃತಿಯ ವಿಹಂಗಮ ನೋಟ ನೋಡಲು ಸಾಧ್ಯವಾಗುತ್ತಿಲ್ಲ. ಇಲ್ಲಿ ಕ್ಯಾಮ್ರಾ ಇದೆ. ಫೌಂಟೇನ್ ಇರುತ್ತೆ ಅಲ್ಲ? ಫೌಂಟೇನ್ ಇರಲ್ವಲ್ಲ? ಇಲ್ಲ ಸ್ವಲ್ಪ ಲೈನ್ ಪ್ರಾಬ್ಲಮ್ ಆಗಿದೆ. ಲೈನ್ ಪ್ರಾಬ್ಲಮ್ ಆಗಿದೆ. ಯೂಶಲಿ ಡೈಲಿ ಇರುತ್ತಾ? ಡೈಲಿ 6:45 to 7:30 ವರೆಗೆ ಇರ್ತದೆ. ಓಕೆ. ಈಗ ಇದು ಚಿಲ್ಲಿ ತೊಗೊಂಡಿದ್ದೀವಿ ಸ್ವೀಟ್ ಕಾರ್ನಲ್ಲಿ. ಚಿಲ್ಲಿನ ಸರಿಯಾಗಿ ಹಾಕಿದಾರೋ ಇಲ್ಲ, ಒರಿಜಿನಲ್ ಚಿಲ್ಲಿನ ಹೇಳ್ತೀನಿ. ಚೆನ್ನಾಗಿದೆ ಮತ್ತು ನಿಜವಾದ ಸ್ವೀಟ್ ಕಾರ್ನೇ. ನಾನು ನಿಂಗೆ ಇದಕ್ಕೆ 10ಗೆ 7 ಕೊಡ್ತೀನಿ. ಯಾವಾಗಾದರೂ ನೀವು ಕೂರ್ಗಿಗೆ ರಾಜಾ ಸೀಟ್ ನೋಡೋಕ್ಕೆ ಬಂದರೆ ಅದರ ಪಕ್ಕದಲ್ಲಿರುವಂಥ ಒಂದು ಉದ್ಯಾನವನ ಏನಿದೆ ಅದರಲ್ಲಿ ಇವರನ್ನ ಗುರ್ತಿಡೀರಿ. ಬಿಯರ್ಡ್ ಮ್ಯಾನ್ ಮಸ್ಕಲ್ ಅಂತಾರಂತ ಇವರದ್ದು. ಸೊ ಬೆಸ್ಟ್ ಸ್ನ್ಯಾಕ್ಸ್ ಮಾಡ್ತಾರೆ ಇವರು. ಸೊ ನಾವಿನ್ನೂ ಈಗ ಅವ್ರು ಮಾಡ್ತಾಯಿದ್ದಾರೆ, ಮಾಡೋ ಸ್ಟೈಲ್ ನೋಡಿದ್ರೇ ತುಂಬ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಸೊ ನಾವು ಅದನ್ನು ತಿಂದು ಹೇಳ್ತೀವಿ. ಸೊ ಇಲ್ಲಿ ವಿಸಿಟ್ ಮಾಡಿ.